ಇದು ಯಾಕೆ ಹೀಗೆ ಆಗ್ತಾ ಇದೆ. ಎಕ್ಸಾಂಪಲ್ ಕೊಟ್ಟು ವಿಷಯ ಹೇಳ್ತೀನಿ. ಈಗ ಎಲ್ಲಾದರೂ ಒಂದು ಕಡೆ ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಶಿಪ್ ಸಿಂಕ್ ಆದರೆ, ಮರ್ಡ್ರ್ ಆದರೆ, ಅಥವಾ ಕಾರ್ ಯಾವುದಾದ್ರು ಆಕ್ಸಿಡೆಂಟ್ ಆಗಿ ಬೆಂಕಿ ಹತ್ಕೊಂಡ್ರೆ, ಏರ್ ಕ್ರ್ಯಾಶ್ ಆದರೆ, ಇಂಥದ್ದೇ ಸಿಮಿಲರ್ ವಿಷಯಗಳು ಅಥವಾ ಆಕ್ಸಿಡೆಂಟ್ಗಳು ಪದೇ ರಿಪೀಟ್ ಆಗ್ತವೆ. ಇಂಥದ್ದೇ ಸಿಮಿಲರ್ ಒಂದು ವಿಚಾರ. ಅವಳನ್ನು ಲವ್ ಮಾಡಿರ್ತಾನೆ, ಮದುವೆನೂ ಆಗ್ತಾನೆ. ಬಟ್ ಮದುವೆ ಆದಮೇಲೆ ಯಾಕೆ ಅವಳನ್ನು ಕೊಚ್ಚಿ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾನೆ. ಆದರೆ ಇವಾಗಿನ ಜನಕ್ಕೆ ಭಯ ಆಗ್ತಾ ಇದೆ ಫ್ರಿಜ್ ತಗೊಳ್ಳೋದಕ್ಕೂ, ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅವರು. ಅಂದರೆ ಮದುವೆ ಅನ್ನೋದು ಅಷ್ಟೊಂದು ಸಿಲ್ಲಿ ಮ್ಯಾಟ್ರಾ. ಮನೆಯವ್ರ ಒಪ್ಪಿಗೆ ಇಟ್ಕೊಂಡೆ ಅವಳು ಮದುವೆ ಆದ್ಲಂತೆ. ಮದುವೆ ಆದಮೇಲೆ ಗಂಡನ್ನು ಸುಪಾರಿ ಕೊಟ್ಟು ಸಾಯಿಸ್ತಾಳಂತೆ, ಅದು ಕೂಡ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ. ಮದುವೆ ಇರಲಿ, ಪ್ರೀತಿ ಇರಲಿ, ಇದು ಓಕೆ. ಬಟ್ ಇರುತ್ತೆ ಸೂಟ್ ಕೇಸ್ ಯಾಕೆ, ಡ್ರಮ್ ಯಾಕೆ, ಫ್ರಿಜ್ ಯಾಕೆ ಗುರು, ಇದು ಯಾಕೆ ಹೀಗೆ, ಇದೇನಾಗ್ತಾ ಇದೆ? ನೀವು ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲಾದರೂ ಒಂದು ಕಡೆ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಬಟ್ ಅದಾದಮೇಲೆ ಪದೇ ಅಂಥದ್ದೇ ವಿಚಾರ ನಮ್ಗೆ ಕೇಳಿಸ್ಕೊಳುತ್ತೆ. ಅಥವಾ ಕಾರ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಕಾರಿಗೆ ಬೆಂಕಿ ಹತ್ಕೊಬೋದು. ಅದಾದಮೇಲೆ ಪದೇ ನಮ್ಗೆ ಕೇಳಿಸಿಗೋ ವಿಷಯ, ಕಾರಿಗೆ ಬೆಂಕಿ ಹತ್ಕೊಂಡು ಕಾರಿಗೆ ಆಕ್ಸಿಡೆಂಟ್ ಆಯಿತು ಅಂತ. ಎಲ್ಲೋ ಒಂದು ಕಡೆ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾರೆ, ಕೆಲವೊಂದು ಕಡೆ ಕ್ರ್ಯಾಶ್ ಕೂಡ ಆಗುತ್ತೆ, ಆ್ಯಂಡ್ ಪದೇ ಅಂಥದ್ದೇ ನ್ಯೂಸ್ ಸಿಗುತ್ತೆ. ರೀಸೆಂಟ್ಲಿ ಏರ್ ಕ್ರ್ಯಾಶ್ ಆಯಿತು, ಅದಕ್ಕಿಂತ ಮೊದಲು ಕೂಡ ಏರ್ ಕ್ರ್ಯಾಶ್ ಆಗಿರುವಂಥ ವಿಷಯಗಳು ನಮ್ಗೆ ಸಿಕ್ಕಿದ್ದಾವೆ. ಮತ್ತು ರೀಸೆಂಟ್ಲಿ ನೋಡಿ, ಅರೇಬಿಯನ್ ಸಿಯಲ್ಲಿ ಕೇರಳದ ಹತ್ರ ಲಿಬ್ರಿನಿಂದ ಬರ್ತಿದ್ದಂತಹ ಒಂದು ಕಾರ್ಗೋ ಶಿಪ್ ಸಿಂಕ್ ಆಗುತ್ತೆ. ಅದಾದಮೇಲೆ ಅಂಥದ್ದೇ ನ್ಯೂಸ್ ಅಗೇನ್ ರಿಪೀಟ್ ಆಗುತ್ತೆ. ಕೇರಳದಲ್ಲಿ ಸಿಂಗಾಪುರಿಂದ ಬರ್ತಿದ್ದಂಥ ಕಾರ್ಗೋ ಶಿಪ್ಗೆ ಫೈರ್ ಹತ್ಕೊಳ್ಳುತ್ತೆ. ಇತ್ತೀಚೆಗೆ ನಾವು ಎಲ್ಲ ರೀತಿಯ ಆಕ್ಸಿಡೆಂಟ್ಗಳನ್ನು ನೋಡಿಬಿಡ್ವಲ್ಲ. ಮತ್ತು ಇನ್ನೊಂದು ವಿಷಯ, ಡಿವೋರ್ಸ್. ಸೊ ಇತ್ತೀಚೆಗೆ ಇಂಥ ಕೇಸ್ಗಳು ತುಂಬಾ ಆಗ್ತಾಯಿದೆ. ಸೊ ಮದುವೆ ಆಗ್ತಾರೆ, ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಡಿವೋರ್ಸ್ ಕೊಡ್ತಾರೆ. ಗಂಡನೆಲ್ಲ ಆಸ್ತಿಗಳೆಲ್ಲ ಪಾರ್ ಸಿಗುತ್ತೆ, ಅಲೆಮನೆ ಸಿಗುತ್ತೆ, ಅದು ಸಿಗುತ್ತೆ. ಅವನ ಕತೆ ಏನು? ಮತ್ತೆ ಇಂಥದ್ದೇ ಕೇಸ್ಗಳು ತುಂಬ ಆಗ್ತಾಯಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹುಡುಗರು ಮದುವೆ ಆಗೋದಕ್ಕೂ ಹಿಂಜರಿತಿದ್ದಾರೆ. ಒಂದು ಕಡೆಯಿಂದ ಸೂಟ್ ಕೇಸ್ ಕೊಲೆ ಕೇಸ್ಗಳಾದರೆ, ಇನ್ನೊಂದು ಕಡೆ ಈ ರೀತಿ. ಸೊ ಇದ್ರ ಕತೆ ಏನು? ವಿಚಿತ್ರ ಅಲ್ವಾ? ಇದು ಯಾಕೆ ಹೀಗೆ ಆಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ? ಸೊ ನಂಗಂತ ಗೊತ್ತಿಲ್ಲ. ನಿಮಗೆ ನನಗೆ ಗೊತ್ತಿದ್ದು ತಿಳಿಸಿ, ಅಥವಾ ಯಾವ್ದಾದ್ರು ವಿಷಯ ಬಿಟ್ಟಿದ್ದನ್ನು ಖಂಡಿತವಾಗಿ ತಿಳಿಸ್ಬೋದು.